ಮಾಮ, ನನಗೆ ಬೇರೆ ಏನೋ ಅನ್ನಿಸ್ತಾ ಇದೆ. ಇದೇನಪ್ಪ ಮತ್ತೆ? ಮಾಮ, ಅದು ನಾನು ಇಲ್ಲಿವರೆಗೂ ನೋಡಿದ್ದೀನಿ, ನೀವೆಂದೂ ಹೀಗೆ ಹುಷಾರಿಲ್ಲದೆ ಮಲ್ಗೆ ಇರಲಿಲ್ಲ. ನೀವೆಲ್ಲ ಯಾಕಪ್ಪ ಇಲ್ಲಿ ಕೂತ್ಕೊಂಡಿದ್ದೀರಾ? ನೀವಿಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರೆ ಮಾಮ ಅವ್ರಿಗೆ ವಿಶ್ರಾಂತಿ ಸಿಗೋದು ಹೇಗೆ? ಅವ್ರು ಹುಷಾರಾಗೋದು ಹೇಗೆ? ಮಾಮ, ನಾನು ಇವ್ರನ್ನ ಇಲ್ಲಿಂದ ಕಳಿಸ್ಬಿಡ್ಲಾ? ನಾನು ಅವ್ರಿಗೆಲ್ಲ ಎಷ್ಟೊತ್ತಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ದಯವಿಟ್ಟು ನಿಮ್ ಮನೆಗೆ ಹೋಗಿ. ಹೋಗಿ ಮನೆಗೆ ಹೋಗಿ. ಇಲ್ಲಿ ಕೇಳಿ, ಮಗಳು ಅಳಿಯ ಎಲ್ರೂ ಬಂದಿದ್ದಾರೆ. ನೀವಿಬ್ರು ಎದುರಿಗಿದ್ದೀರಾ. ಈಗಲೇ ಅದೇನಿದೆಯೋ ಬಿಟ್ಟಿದೆಯೋ ಎಲ್ಲವನ್ನೂ ಸರಿಯಾಗಿ ಮಾತಾಡಿ ಮುಗಿಸಿ. ಗೊತ್ತಾಯ್ತಾ? ಮಾಮ, ನೀವು ಮೊದಲು ಗುಣ ಆಗಿ, ಆಮೇಲೆ ನಮ್ ವಿಚಾರ ಎಲ್ಲ ನೋಡೋಣ. ಮಾಮ, ನೀವು ದಯವಿಟ್ಟು ಏನನ್ನು ಯೋಚನೆ ಮಾಡಬೇಡಿ. ನೀವು ಮೊದಲು ಗುಣ ಆಗಿ, ಆಮೇಲೆ ನೋಡ್ಕೊಳ್ಳೋಣ ನಾವು. ಮತ್ತೆ ನಿಮ್ಮ ಆಶೀರ್ವಾದ ಇದೆ ಅಲ್ವಾ ನಮಗೆ? ಆದ್ರೆ ನೀವು ಮೊದಲು ಗುಣ ಆಗ್ಬೇಕು. ಹೌದು, ನಾನು ಬೇಗ ಗುಣ ಆಗ್ತೀನಿ. ಅರೆ, ಅವ್ರಿಗೆ ಯಾರಾದ್ರೂ ನೀರು ಕೊಡ್ರಪ್ಪ ಸ್ವಲ್ಪ. ಬೇಡ ಮಾಮ, ನಾವು ಆಮೇಲೆ ಮಾತಾಡೋಣ, ಸರಿನಾ? ನನಗೆ ನಿಮ್ಮ ಹತ್ರ ಸರೂನ ಬಗ್ಗೆ ಮಾತಾಡೋದಿದೆ. ನೀನು ಎಷ್ಟೇ ಏನೇ ಮಾಡು, ಆದ್ರೆ ನೀನ್ ಈಚೆ ಪೂರ್ತಿ ಆಗೋದಿಲ್ಲ. ನಿನಗೆ ಅನ್ನಿಸ್ತಿರ್ಬೋದು ನನ್ನನ್ನ ಈ ಮನೆಯಿಂದ ಹೊರಗೆ ಹಾಕಿ ನೀನ್ ರಾಣಿ ಆಗ್ಬೋದು ಅಂತ, ಆದ್ರೆ ಆತರ ಏನೂ ಆಗೋದಿಲ್ಲ. ಅಮ್ಮ, ಇಲ್ಲ, ನಾನ್ಯಾಕೆ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕ್ಲಿ? ನನ್ಗೆ ಗೊತ್ತಿದೆ ಅಲ್ಲ, ನೀನ್ ಆ ಬಾಳು ಮಾಮ ಅವ್ರ ಹತ್ರ ಹೋಗಿದೆ ಅಲ್ಲ, ಅವರು ದೊಡ್ಡ ದೇವಋಷಿ ಅಲ್ವಾ? ಅಯ್ಯೋ ಅಮ್ಮ, ಹಾಗೇನಿಲ್ಲ. ಅವರು ಸಾಕ್ಷಾತ್ ದೇವ್ರು. ದೇವ್ರ? ನೀವೆಲ್ರೂ ನನಗೇನು ಹೇಳಕ್ ಬರ್ಬೇಡಿ. ನೀವೆಲ್ಲ ಏನು ಅಂತ ನಾನ್ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಮತ್ತೆ ನಿನಗೇನ್ ಬೇಕು ನನಗೆ ಚೆನ್ನಾಗಿ ಗೊತ್ತಿದೆ ನೋಡು. ನನ್ ಮಗನ್ನ ಹುಚ್ಚಾಗಿ ಮಾಡ್ಬಿಟ್ಟಿದ್ಯಾ ನೀನು. ಬರೀ ನಿನ್ನ ಹೆಸರನ್ನೇ ಹೇಳ್ತಾ ಇರ್ತಾನೆ. ಮೊದ್ಲು ನನ್ ಮಗ ಅಂತದೇನ್ ಮಾಡಿದ್ಯಾ? ಏನ್ ತಿನ್ನ ಕೊಟ್ಟಿದ್ಯಾ? ಅಯ್ಯೋ ಅಮ್ಮ, ಆತರ ಏನೂ ಇಲ್ಲ. ಅವ್ರಿಗೆ ನಿಮ್ ಮೇಲೆ ತುಂಬಾನೇ ಪ್ರೀತಿ ಇದೆ. ಅಯ್ಯೋ, ನೀನ್ ಎಷ್ಟು ಸುಳ್ಳು ಹೇಳ್ತೀಯ ಅಂತ ನನ್ನ ಚೆನ್ನಾಗ್ ಗೊತ್ತಿದೆ. ನನ್ ಮಗನ್ನ ನನ್ ಕಡೆ ತಿರುಗಿಸ್ಕೊತೀನಿ, ಮತ್ತೆ ನಿನ್ನ ನೀ ಮನೆಯಿಂದ ಹೊರಗೆ ಹಾಕ್ತೀನಿ. ನೋಡ್ತಾ ಇರು ನೀನು. ಅದೇನ್ 16 ಸೋಮವಾರದ ವ್ರತ ಇರ್ಲಿ, ಏನೇ ಇರ್ಲಿ, ಆದ್ರಿಂದ ನನಗೆ ಯಾವ ವ್ಯತ್ಯಾಸನೂ ಆಗೋದಿಲ್ಲ. ನನಗೆ ನನ್ ವಂಶ ನಡೆಸ್ಕೊಂಡು ಹೋಗೋ ಮಗು ಬೇಕು. ನಿನ್ನಿಂದ ಅದಾಗೋದಿಲ್ಲ ಅಲ್ವಾ? ನಾನು ಇನ್ನೊಂದ್ ಸೊಸೆನ ತರ್ತೀನಿ. ಅದಕ್ಕೋಸ್ಕರ ನನ್ನ ಹೆಸರಲ್ಲಿ ತಂತ್ರ ಮಂತ್ರ ಎಲ್ಲ ಮಾಡಿಸ್ತೀಯ ಅಲ್ವಾ? ಅಯ್ಯೋ ಅಮ್ಮ, ಹಾಗೇನಿಲ್ಲ. ನೀವು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಮ್ಮ. ನನ್ನನ್ನೇ ದಡ್ಡಿ ಅನ್ಕೊಂಡಿದ್ಯಾ ಏನು ನೀನು? ಅಯ್ಯೋ, ನಿನಗೇನು ಅರ್ಥ ಆಗೋದಿಲ್ಲ. ನೀನ್ ನೋಡ್ತಾ ಇರು ನಾನು ಏನ್ ಮಾಡ್ತೀನಿ ಅಂತ.
ಏಯ್, ಒಂದು ಕೆಲಸ ಮಾಡು. ಹೇಳಿ ಅಪ್ಪ. ಅಲ್ಲಿ ಆಲದ ಮರದ ಹತ್ರ ನಾವು ಪ್ರತಿ ಸಲ ಬಳಸುವ ಗಿಡ ಇದೆಯಲ್ಲ, ಅದಕ್ಕೆ ನಾನು ಒಂದು ಗಂಟನ್ನ ಕಟ್ಟಿದ್ದೀನಿ. ಅದು ಹಾಗೆ ಇದೆಯೋ ಇಲ್ವೋ ಅನ್ನೋದನ್ನ ನೋಡ್ಕೊಂಡ್ ಬಾ. ಸರಿ ಅಪ್ಪ. ಬರೀ ಸರಿ ಅನ್ನೋದಲ್ಲ, ಹೋಗಿ ಕೆಲಸ ಮಾಡು. ಮಾಡ್ತೀನಿ ಅಪ್ಪ. ಯಾವಾಗ ನೋಡ್ಬೇಕು? ಯಾವಾಗಂದ್ರೆ ಈಗ್ಲಿಂದ ಈಗ್ಲೇ. ಏನಾಯ್ತು? ಏನೂ ಇಲ್ಲ. ಸರಿ, ಮತ್ತೆ ಹೋಗೋ, ಕೆಲ್ಸ ಮಾಡ್ಬಾ. ಆ ಮಾಮ ಗಂಟನ್ನ ತೆಗ್ದಿರ್ಲೇಬೇಕು. ಅದನ್ನು ಮತ್ತೆ ನಾನು ಈಗೊಂದು ಬಿಟ್ಟಿರೋ ಬಾಣ 2 ಕಡೆಯಿಂದ ಕೆಲ್ಸ ಆಗಿದೆ. ಹೋಗು ಬೇಗ. ಸರಿ, ನಾನು ಹೋಗಿ ಬರ್ತೇನೆ. ದತ್ತು, ಊದ್ಬತ್ತಿ ಹಚ್ಚಿ ಆಯ್ತಾ? ದೀಪ ಹಚ್ಚಿ ಆಯ್ತಾ? ಆಯ್ತು ಮಾಮ. ಅರೆ ದೇವ್ರೆ, ನೀವು ಮತ್ತೆ ಬಂದು ಬಿಟ್ರಾ? ಅರೆ ಕೇಳ್ರಪ್ಪ, ನಾನೀಗ ಹುಷಾರಾಗಿದ್ದೇನೆ. ನೀವು ಬಂದು ಏನಾಗೋದಿದೆ? ನೀವು ನಿಮ್ಮ ಮನೆಗಳಿಗೆ ಹೋಗಿ ಕೆಲಸ. ಮಾಮ ಮಾಮ, ನೀವು ಸ್ವಲ್ಪ ನೀರು ಕುಡೀರಿ. ತಗೊಳ್ಳಿ. ಮಾಮ, ನಮಗ್ ನೋಡಕ್ ಆಗ್ತಾ ಇಲ್ಲ ನಿಮ್ ಈ ಪರಿಸ್ಥಿತಿನ. ಇದಕ್ ಮುಂಚೆ ನಿಮ್ಮನ್ ಹೀಗ್ ನೋಡೇ ಇರ್ಲಿಲ್ಲ ನಾವು. ನಿಮ್ಗೆ ಏನಾಗಿದೆ ಅಂತ ಹೇಳಿ ಮಾಮ. ಮಗಳೇ ಅಳಬೇಡಮ್ಮ ನೀನು. ನೋಡಮ್ಮ, ನೀನು ದೀಪ ಹಚ್ಚಿದೆ, ಲಕ್ಷ್ಮಿ ಬರೋ ಸಮಯ. ಈ ಸಮಯದಲ್ಲಿ ಕಣ್ಣಿಂದ ನೀರು ತೆಗೆಯೋದು ಒಳ್ಳೇದಲ್ಲ. ನೋಡು, ಊದುಬತ್ತಿ ಹಚ್ಚಾಗಿದೆ, ದೀಪ ಹಚ್ಚಾಗಿದೆ, ನಾನು ಆರಾಮಾಗಿದ್ದೀನಿ. ಮಾಮ, ನಮಗ್ ಗೊತ್ತಾಯ್ತು ಅಂತ ನಾವಿಲ್ಲಿಗೆ ಬಂದ್ವಿ. ಆದ್ರೆ ಈಗ ರಾತ್ರಿ ಕಳೆದು ಬೆಳಗಾಗ್ತಿದೆ. ನಾವೀಗ ಮನೆಗೆ ಹೋಗ್ಬೇಕಾಗಿದೆ. ಮಾಮ, ನಾನ್ ನಿಮ್ ಸಲುವಾಗಿ ಏನ್ ಮಾಡ್ಲಿ ಹೇಳಿ? ಏನು ಬೇಡಪ್ಪ, ನೀನಿಷ್ಟು ಮಾತಾಡ್ತಿದ್ಯಲ್ಲ, ಅದೇ ನನಗೆ ತುಂಬಾ ಆಯ್ತು. ಇಲ್ಲಿ ನೋಡಿ, ನಿಮ್ಮ ಮನೆಯಲ್ಲಿರೋಳು ನನ್ನ ಮಗಳು ಅಂತ ನೀವು ಭಾವಿಸ್ಲೇಬೇಕು. ಅವಳಿಗೆ ಕಷ್ಟ ಕೊಡಬೇಡಿ, ಅವಳ ಜೊತೆ ಸರಿಯಾಗಿ ನಡ್ಕೊಳ್ಳಿ, ಗೊತ್ತಾಯ್ತಾ? ಅವಳ ಸಂಸಾರ ಸುಖವಾಗಿರುತ್ತೆ ಎಂದು ನಾನು ಅವಳಿಗೆ ಮಾತು ಕೊಟ್ಟಿದ್ದೀನಿ. ಮತ್ತೆ ಹೇಗಿದ್ರು ನಾನು ಅದನ್ನ ಮಾಡೇ ಮಾಡ್ತೀನಿ. ನೀವು ಅಷ್ಟು ಮಾತ್ರ ನೋಡ್ಕೊಳ್ಳಿ, ಅವಳಿಗೆ ನಿಮ್ಮಿಂದ ತೊಂದರೆ ಆಗ್ಬಾರ್ದು. ಅವಳನ್ನ ಸರಿಯಾಗಿ ನೋಡ್ಕೊಳ್ಳಿ. ಮಾಮ, ನಮ್ಮ ಮನೆಗೆ ಸೊಸೆ ಬಂದಾಗಿಂದ ನಮ್ಮ ಮನೆಗೆ ಮಗಳು ಬಂದಿದ್ದಾಳೆ ಅಂತ ನಾವು ಅನ್ಕೊಂಡಿದೀವಿ. ಮತ್ತೆ ಇದೇನ್ ಊರಿನ ಜನರಿಂದ ಮುಚ್ಚಿಡಕ್ಕಾಗತ್ತಾ? ಆದ್ರೆ ಅವಳತ್ತೆ ಅವಳಿಗೆ ತೊಂದರೆ ಕೊಡ್ತಾಳೆ ಅಂತ. ಆದ್ರೆ ನನ್ನಿಂದ ಎಷ್ಟು ಸಂಭಾಳ್ಸಕ್ಕಾಗುತ್ತೋ ಅಷ್ಟು ನಾನು ಸಂಭಾಳಿಸಿದ್ದೀನಿ. ಒಂದಲ್ಲ ಒಂದಿನ ಅವಳಿಗೆ ಅವಳು ತಪ್ಪ ಅರಿವಾಗುತ್ತೆ ಮಾಮ. ಸೊಸೆ ಅಂತಂದ್ರೆ ನಮ್ಮ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ, ಅವಳಿಗೆ ಆಗುತ್ತೆ. ಸರಿನಪ್ಪ, ಚೆನ್ನಾಗಿರಿ ನೀವು. ಮತ್ತೆ ನೀವು
ಅವ್ರ ಕಾಳಜಿ ವಹಿಸಿ. ಮತ್ತೆ ಸಂಭಾಳಿಸ್ಕೊಂಡಿರ್ಬೇಕು. ಈ ದಿನಗಳು ಚೆನ್ನಾಗಿಲ್ಲ. ಹೌದು ಮಾಮ. ನಾವಿನ್ ಆಯ್ತು. ಮತ್ತೆ ನೀವು ಹೀಗೆ ಮಾಡಿ, ಈಗ ಮನೆಗೆ ಬನ್ನಿ. ಮತ್ತೆ ಹಳೆ ಕಾಲದ ರೀತಿ ನೀತಿಗಳನ್ನ ಬಿಟ್ಟು ಬಿಡಿ. ಮನೆಗೆ ಬರಬೇಕು, ಇರಬೇಕು, ಊಟ ಮಾಡಬೇಕು. ಈಗ ನಾನು ಮಾಮ ಅವ್ರ ಜೊತೆನೇ ಇರ್ತೀನಿ. ನನ್ನ ಕೈಲಿ ಎಷ್ಟಾಗತ್ತೋ ಅವ್ರ ಸೇವೆ ಮಾಡ್ತೀನಿ ನಾನು. ಮತ್ತೆ ಇಂಥ ಪರಿಸ್ಥಿತಿಲಿ ನಾವಿದ್ರೆ ಒಳ್ಳೇದಾಗತ್ತಲ್ವಾ? ಸರಿ, ನೀವೆಲ್ರೂ ಇಲ್ಲೇ ಇರಿ. ಮಾಮ, ನಾನು ಸರುನು ಕಳಿಸ್ತೀನಿ ನಿಮ್ಮ ಸೇವೆಗೋಸ್ಕರ. ಮತ್ತೆ ನಾಳೆ ನಿಮ್ಗೋಸ್ಕರ ಊಟ ತಗೊಂಡ್ ಬರ್ತೀವಿ ಮಾಮ. ಸರಿ, ನೀವಿನ್ನು ಹೊರಡಿ. ಬರ್ತೀವಿ ಮಾಮ. ಮಾಮ, ನನಗೆ ಬೇರೆ ಏನೋ ಅನ್ನಿಸ್ತಾ ಇದೆ. ಇದೇನಪ್ಪ ಮತ್ತೆ? ಮಾಮ, ಅದು ನಾನು ಇಲ್ಲಿವರೆಗೂ ನೋಡಿದ್ದೀನಿ. ನೀವೆಂದೂ ಹೀಗೆ ಹುಷಾರಿಲ್ಲದೆ ಮಲ್ಗೇ ಇರಲಿಲ್ಲ. ಮಾಮ, ಅದೇನಂದ್ರೆ ಮಾಮ, ಯಾರೋ ಏನೋ ನಿಮಗೆ ಮಾಡಿಸಿದ್ದಾರೆ ಮಾಮ. ಹಾ ದತ್ತು, ಹೀಗೆಲ್ಲ ಮಾತಾಡ್ಬೇಡಪ್ಪ ನೀನು. ಇಲ್ಲಿ ಜನ ಕೂತ್ಕೊಂಡಿದ್ದಾರೆ. ಸುಮ್ನೆ ಅವರಲ್ಲಿ ಏನಾದ್ರೂ ಹುಳ ಬಿಟ್ಟಂಗಾಗುತ್ತೆ. ಮತ್ತೆ ಊರಲ್ಲಿ ಬೇರೆ ಇನ್ನೇನೇನೋ ಆಗೋದು. ನಾನು ಸರಿಯಾಗಿ ಇಲ್ಲಿ ಬಿಡಾರದಲ್ಲಿ ಕೂತ್ಕೊಂಡಿದ್ದೀನಲ್ವಾ? ಮಾಮ, ನಿಮಗೆ ತುಂಬಾ ಚಳಿ ಆಗ್ತಿದೆ. ನೀವು ಹಾಗೆ ಮಲ್ಕೊಂಡಿರಿ. ಬೇಡಪ್ಪ, ದೀಪ ಹಚ್ಚೋದ್ರಲ್ಲಿ ನಾನು ಎಲ್ಲೋ ಮಲ್ಕೊಳ್ಳೋದು. ಸ್ವಲ್ಪ ಹೊತ್ತಾದ್ಮೇಲೆ ಮಲ್ಕೋತೀನಿ.